ಸುದ್ದಿ ಮಾಡಲು ಹೋದ ಪತ್ರಕರ್ತರಿಗೆ ಮಹಿಳಾ ಸಿಬ್ಬಂದಿಯಿಂದ ಏಕವಚನದಲ್ಲಿ ನಿಂದಿಸಿ ಬೆದರಿಕೆ ಹಾಕಿರುವ ಘಟನೆ ತುಮಕೂರು ನಗರದ ದೇವರಾಜ್ ಅರಸು ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪತ್ರಕರ್ತರಿಗೆ ನೀಡಿದ ವಾರ್ನಿಂಗ್ ಬೆನ್ನಲ್ಲೇ ತುಮಕೂರು ನಗರದ ದೇವರಾಜ್ ಅರಸು ನಿಲ್ದಾಣದಲ್ಲಿ ಬೆಂಗಳೂರಿಗೆ ಪ್ರಯಾಣಿಸಲು ಪ್ರಯಾಣಿಕರ ದಟ್ಟಣೆಯ ಕುರಿತು ಸುದ್ದಿ ಮಾಡಲು ತೆರಳಿದ್ದ ಪತ್ರಕರ್ತರಿಗೆ ಮಹಿಳಾ ಸಿಬ್ಬಂದಿ ಏಕವಚನದಲ್ಲಿ ನಿಂದಿಸಿ ಧಮಕಿ ಹಾಕಿರುವ ಪ್ರಕರಣ ನಡೆದಿದೆ. ವಾರದ ಕೊನೆಯ ದಿನದಂದು ಬೆಂಗಳೂರಿಗೆ ತೆರಳಲು ತುಮಕೂರು ಬಸ್ ನಿಲ್ದಾಣದಲ್ಲಿ ಸಾವಿರಾರು ಪ್ರಯಾಣಿಕರು ಬಸ್ ಇಲ್ಲದೆ ಬಸ್ಗಾಗಿ ಸರತಿ ಸಾಲಿನಲ್ಲಿ ನಿಂತಿರುವ ವಿಷಯದ ಕುರಿತು ಸುದ್ದಿ ಮಾಡಲು ತೆರಳಿದ್ದ ಪತ್ರಕರ್ತರಿಗೆ ವಿಡಿಯೋ ಚಿತ್ರೀಕರಿಸದಂತೆ ತಡೆದ ಮಹಿಳಾ ಸಿಬ್ಬಂದಿ ಏಕೆ ವಿಡಿಯೋ ಚಿತ್ರೀಕರಿಸಬಾರದೆಂದು ಕೇಳಿದ ಪತ್ರಕರ್ತರಿಗೆ ಮಹಿಳಾ ಸಿಬ್ಬಂದಿಯೊಬ್ಬರು ಏಕವಚನದಲ್ಲಿ ನಿಂದಿಸಿದ್ದಾರೆ. ಈ ಕುರಿತು ವಿಭಾಗೀಯ ನಿಯಂತ್ರಕರಿಗೆ ಸಂಬಂಧಿಸಿದ ಘಟನೆ ಕುರಿತು ತಿಳಿಸಿದಾಗ ವಿಡಿಯೋ ಚಿತ್ರೀಕರಿಸಲು ಯಾವುದೇ ನಿರ್ಬಂಧವಿರುವುದಿಲ್ಲ. ಈ ಕುರಿತು ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಗೃಹ ಸಚಿವರು ಪತ್ರಕರ್ತರಿಗೆ ನೀಡಿದ ವಾರ್ನಿಂಗ್ ಬೆನ್ನಲ್ಲೇ ಈ ಘಟನೆ ನಡೆದಿದ್ದು, ಗೃಹ ಸಚಿವರ ಹೇಳಿಕೆಗೆ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಬಲ ಸೂಚಿಸಿ ಪತ್ರಕರ್ತರಿಗೆ ಪರೋಕ್ಷವಾಗಿ ವಾರ್ನಿಂಗ್ ನೀಡಿದ್ದಾರೆ. ಈ ಹೇಳಿಕೆಯಿಂದ ತುಮಕೂರು ಬಸ್ ನಿಲ್ದಾಣದಲ್ಲಿ ಸಾರಿಗೆ ನಿಗಮದ ಸಿಬ್ಬಂದಿ ವರದಿಗಾರರಿಗೆ ತೆರಳಿದ್ದ ವರದಿಗಾಗಿ ತೆರಳಿದ್ದ ಪತ್ರಕರ್ತರಿಗೆ ಏಕವಚನದಲ್ಲಿ ನಿಂದಿಸಿರುವುದು ತುಮಕೂರು ಜಿಲ್ಲೆಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಹರಣವಾಗುತ್ತಿರುವುದಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ದಿನನಿತ್ಯ ಸಮಾಜದ ಅಂಕುಡೊಂಕುಗಳ ಕುರಿತು ಆಡಳಿತ ವರ್ಗಕ್ಕೆ ತಿಳಿಸುವ ಕೆಲಸ ಮಾಡುವ ಮಾಧ್ಯಮವನ್ನ ತುಮಕೂರು ಜಿಲ್ಲೆಯಲ್ಲಿ ಹತ್ತಿಕ್ಕುವ ಕೆಲಸವಾಗುತ್ತಿರುವುದು ಪತ್ರಿಕಾ ಸ್ವಾತಂತ್ರ್ಯದ ಮೇಲಿನ ದೌರ್ಜನ್ಯವಾಗಿದೆ. ನೀವು ಯಾಕೆ ವಿಡಿಯೋ ಮಾಡಿಬಿಡ್ರಿ ಅಂತ ಹೇಳ್ರಿ. ನೀವು ಯಾರು ನಮ್ಗೆ ಹೇಳಕ್ಕೆ ಬರ್ರಿ. ಜನಗಳ ಸಮಸ್ಯೆ ಗೊತ್ತಾಗಲ್ಲ. ನಾನು ವಿಡಿಯೋ ಮಾಡೋ ಸಮಸ್ಯೆ ನಿಮಗೆ ಕಾಣ್ತೈತಲ್ವಾ? ನಾನು ಸಮಸ್ಯೆ ಮಾಡೋದು ಕಾಣ್ತೈತಲ್ವಾ? ಹೌದು. ಯಾಕೆ ಮಾಡಬಾರ್ದಾ? ಅವ್ರು ಕಾಣೋದಿಲ್ವ ನಿಮ್ಗೆ? ಇವ್ರು ಯಾರು ಕಾಣಲ್ವಾ? ಅರೇಂಜ್ ಮಾಡ್ರಿ ಮೇಡಮ್. ನಿಮ್ಗೆ ಆಗಿಲ್ಲ ಅಂತ ಹೇಳಿ ನಾನೇ ಡಿ ಸಿ ಮಾತಾಡ್ತೀನಿ. ಕರ್ಸಿ ಒಂದು 20-30 ಕಳ್ಸಿ. ನನಗೆಲ್ಲ ಬೇಕಾಗಿರೋದು ನನಗಲ್ಲ. ನೀವು ತಿಂಗಳ ಸಂಬಳ ತಗೊಳ್ತಿರಲ್ಲ, ಆ ಸಂಬಳ ಜಮಾ ಆಗಕ್ಕೆ ಇವರೆಲ್ಲ ದುಡ್ಡು ಕೊಡ್ತಲ್ಲ, ಅವ್ರಿಗೆ ಬೇಕಾಗಿರೋದು ನನಗಲ್ಲ. ಮತ್ತೆ ಬಿಡಿ, ಸಮಸ್ಯೆಗೆ ಹೇಳ್ತಿರೋದು. ಸಮಸ್ಯೆ ನಮ್ಕೊಂಡು ಬಂದಿರೋದವ್ರು. ನನ್ಗೆ ಯಾಕೆ ವಿಡಿಯೋ ಮಾಡಬೇಡಿ ಅಂತೀರಾ? ನನ್ಗೆ ಯಾಕೆ ವಿಡಿಯೋ ಮಾಡಬೇಡಿ ಅಂತೀರಾ ನೀವು? ನನ್ಗೆ ಯಾಕೆ ವಿಡಿಯೋ ಮಾಡಬೇಡಿ ಅಂತೀರಿ ನೀವು? ನನ್ಗೆ ಯಾಕೆ ವಿಡಿಯೋ ಮಾಡಬೇಡಿ ಅಂತೀರಾ ನೀವು? ನೀವ್ಯಾರು ನನ್ಗೆ ಹೇಳಕ್ಕೆ? ನೀವ್ಯಾರು ನನ್ಗೆ ಹೇಳಕ್ಕೆ? ನೀವಲ್ಲ, ಅವರು. ನೀವು ಅವ್ರಿಗೆ ಸಪೋರ್ಟಿಂಗ್ ಬಂದ್ರಲ್ಲ, ಅದಕ್ಕೆ ಕೇಳಿದ್ದು. ಅಂದ್ರೆ ಯಾಕೆ ಮಾಡಬಾರ್ದು ಅಂತ ಕೇಳಿದ್ಕೆ ಏನೀಗ ಮಾಡಬಾರ್ದಾ? ಅವ್ರು ಮಾಡಬೇಡಿ ಅಂತ ಹೇಳಿದಾರೆ, ರೆಕಾರ್ಡ್ ಇದೆ. ಅವ್ರು ಮಾಡಬೇಡಿ ಅಂತ ಹೇಳಿದಾರೆ. ಯಾಕೆ ಮಾಡಬಾರ್ದಾ? ನೀವ್ ಏನ್ ಮಾಡಿರೋ ಸುಮ್ಮನೆ ಇರ್ಬೇಕಾ? ನೀವು ಇಲ್ಲಿಬ್ರು ನಿಂತ್ಕೊಳ್ರಿ, ಅಲ್ಲೊಂದಿಬ್ರು ನಿಂತ್ಕೊಳ್ತಾರೆ, ಜನಗಳು ಹಿಂಗೆ ನಿಂತ್ಕೊಂಡಿರ್ಲಿ. ಕರ್ಸಿ, ಮತ್ತೆ ಆ ಜವಾಬ್ದಾರಿ ಇದ್ರೆ ಕರ್ಸಿ. ಮೇಡಮ್ ಅವರೇ ಕೇಳ್ರಿ. ಕರ್ಸಿ ಮೇಡಮ್ ಅವರೇ. ನೀವು ನಿಮ್ಮ ಯಾರು ಬಸ್ ಇಲ್ಲ ಬಸ್ಸು ಹಚ್ಚಿ ಮತ್ತೆ ಅವ್ರು ಜನಗಳನ್ನ ಯಾಕೆ ನಿಲ್ಸಿದ್ದೀರಾ ನೀವು? ಯಾಕೆ ನಿಲ್ಸಿದ್ದೀರಾ ಹೇಳಿ? ಜನಗಳು ಯಾಕೆ ನಿಲ್ಸಿದ್ರೆ? ಯಾರು ಮಾನವ ಐತೆ? ಯಾರು ನಿಮ್ಗೆ ಐತೆ, ನಮ್ಗಿಲ್ವಾ? ಇವ್ರನ್ನೆಲ್ಲ ನಿಲ್ಸಿದ್ರ ನಿಮಗೆ ಮಾತ್ರ ಐತೆ ಮಾನವೈತೆ. ನಾವು ಇಲ್ಲಿ ಕೇಳ್ತಿದೀವಲ್ಲ, ನಮಗೆ ಮಾನವೈತೆ ಇಲ್ವಾ? ನಮ್ಗೆ ಮತ್ತೆ ಕಳ್ಸಿ. ಅವೆಲ್ಲ ಆಕ್ಷನ್ ಬೇಡ.
ಯಾರು ಯಾರು? ನಾನು ಪಬ್ಲಿಕ್ ಮಾತಾಡ್ತೀನಿ, ನಿಮ್ ಕೆಲಸ ನೀವು ಮಾಡಿ. ನೀವು ನನ್ನೇ ಕೇಳಬೇಕಾಗಿಲ್ಲ. ನಾನು ನಿನ್ಗಲ್ಲ. ನೀವ್ ಯಾಕೆ ನಾನು ಮಾತಾಡ್ಸಿದ್ರಿ? ನಾನು ಮಾಡ್ತಾರೆ, ನಾನು ಮಾಡದೆ, ನನ್ನ ಕೆಲಸ ನಂದು. ಅವೆಲ್ಲ ಕೈ ಎಲ್ಲ ಆಕ್ಷನ್ ಬೇಡ. ನಿಮ್ ಕೆಲಸ ನೀವು ಮಾಡಿ. ಹೌದು. ಯಾರು? ಹೌದಾ? ಕಸ ಹಾಕಿದ್ರಲ್ಲ, ಬರೀ ಅದು ರೆಸ್ಪಾನ್ಸಿಬಲ್ ಅಲ್ವಾ ನಿಮ್ಗೆ? ಕಸ ತೋರ್ಸನ ಅದಕ್ಕೆ ರೆಸ್ಪಾನ್ಸಿಬಲ್ ಇಲ್ಲ. ಜನ ನಿಂತಿರೋದು ರೆಸ್ಪಾನ್ಸ್ ಇಲ್ಲ. ನೋಡಮ್ಮ, ನಿನ್ ಕೆಲಸ ನೀನ್ ಮಾಡಿ ಹೋಗಿ. ನೀನ್ ನನಗೇನು ಹೇಳಕ್ ಹೋಗ್ಬೇಡ. ನೀನು ಹೇಳಂಗಿಲ್ಲ. ಹೋಗಿ ಕೆಲಸ ಮಾಡೋ ನೀನು. ನನ್ಗೆಲ್ಲ ಹೇಳೋದು ನೀನು. ಹೋಗಲ್ ನೀನ್ ಕೆಲಸ ಮಾಡೋ ನೀನು. ನನ್ಗೆ ಹೇಳ್ಬೇಡ. ನನ್ಗೆ ಹೇಳ್ಬೇಡ. ಜನಗಳಿಗೆ ಕೆಲಸ ಮಾಡಿ ಹೋಗಿ ಫಸ್ಟ್. ಮತ್ತೆ ಹೋಗು ನೀನು. ನಿನ್ ಕೆಲಸ ಮಾಡ್ಕ. ನೀನ್ ಯಾರು ನನ್ ಕೇಳಕ್ಕೆ? ನೀನ್ ಯಾರು? ಏನ ನಾನು ಮತ್ತೆ ಪದ ಬಳಸಿದ್ರೆ ಮತ್ತೆ ಬೇರೆ ಇರ್ತೈತೆ. ನೀವೇನ್ ನಂಗೆ ಮಾತಾಡೋದು? ಯಾರು? ಯಾವನಂತ ಹೆಂಗಂದೆ ನೀನು? ಯಾವನ? ಇಲ್ಲಿ ರೆಕಾರ್ಡ್ ಐತೆ. ನಾನು ಪಬ್ಲಿಕ್. ನಾನು ಏನ್ ಮಾಡ್ಬೇಕಂತ ನನಗೆ ಗೊತ್ತಿದೆ. ಯಾರ ಏನ ನೀವ್ಯಾಕೆ ನನ್ ಕ್ವಶನ್ ಮಾಡಿದ್ರಿ? ಕಂಪ್ಲೇಂಟ್ ಕೊಡ್ರಿ ಹೋಗಿ ಸ್ಟೇಷನ್ ಅಲ್ಲಿ. ಟೌನ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಹೋಗಿ. ಟೌನ್ ಸ್ಟೇಷನ್ ಅಲ್ಲಿ ಕೊಡೋಗಿ ಹೋಗಿ ಟೌನ್ ಸ್ಟೇಷನ್ ಅಲ್ಲಿ ಮಾತಾಡ್ಕೊಂತೀನಿ. ಹೋಗಿ ಕೊಡೋಗಿ ಹೋಗಿ. ಈಗಲೇ ಬನ್ನಿ, ಹೋಗಿ ಕೊಡೋಗಿ. ನಾನು ಬರ್ತೀನಿ, ಆಧಾರ್ ಕಾರ್ಡ್ ತಗ ಬರ್ತೀನಿ. ಹೋಗಿ ಕೊಡೋಗಿ. ಯಾರು? ನಾವು ಇಲ್ಲಿ ಜನ ನಿಂತಿರೋ ಕೇಳ್ಬಾರ್ದು. ನಮ್ ತಪ್ಪ? ಇಲ್ಲಿ ನಿಂತಿರೋ ಕೇಳಿ ನಮ್ ತಪ್ಪ? ಸುಮ್ಮನೆ ಇಲ್ಲ, ಮಾತಾಡ್ಲಿ ಬಿಡಿ. ಅವ್ರೇನೋ ರೂಲು ಎಲ್ಲ ಕೇಳ್ತಾರಲ್ಲ, ಬರ್ಲಿ ಮಾತಾಡ್ಲಿ. ಯಾವನು ಅಂತಾರಲ್ಲ, ಅದಕ್ಕೆ ಉತ್ತರ ಕೊಡ್ಸಣ. ಯಾವನು ಅಂತಾರಲ್ಲ, ಐತಿಲ್ ಉತ್ತರ ಕೊಡ್ಸಣ. ಆಯ್ತು, ಕಳಿಸೋಗ್ರಿ. ಓ ಆಯ್ತ್ರಿ, ಕಳಿಸ್ತೀವಿ. ಇನ್ನೊಂದ್ಸರಿ ಹೇಳಿ. ನಾನು ಹೇಳಿಲ್ಲ ನಿಮ್ಗೆ. ನೀವ್ ಹೆಂಗ್ ಕೇಳಿದ್ರಿ ನಮ್ಗೆ? ಯಾಕೆ ಕೆಲಸ ಮಾಡಿ ನೀವು ನನ್ನೆಲ್ಲ ಕೇಳಕ್ಕೆ? ನಮ್ ಕೇಳಕ್ಕಲ್ಲ ಇರೋದು ಕೆಲಸ ಕೊಟ್ಟಿರೋದು. ಹೋಗಿ ನನ್ನೆಲ್ಲ ಕೇಳೋದು. ನೀವು ಹೋಗಿ ನಿಮ್ಮ ಆಫೀಸರ್ ಕೇಳಿ. ನೀವು ಆಫೀಸರ್ ಕೇಳಿ. ಇಲ್ಲ, ಜಾಸ್ತಿ ಮಾತಾಡ್ತಾರೆ ಮೇಡಮ್ ಅವರೇ. ಮಾತಾಡ್ತಾರೆ. ಯಾವನ್ ಮಾತಾಡ್ಸಣ? ಯಾರು? ನಾನು ಏನ್ ಮಾಡ್ಬೇಕು ನನಗೆ ಗೊತ್ತಿದೆ. ನಿನ್ನ ಹತ್ರ ನಾನು ಹೇಳಿಸ್ಕೋಬೇಕಾಗಿಲ್ಲಮ್ಮ. ನಿನ್ನ ಹತ್ರ ಮತ್ತೆ ಹೋಗಿ. ನೀವು ನನ್ಗೆ ಯಾಕೆ ಬಂದ್ರಿ ನೀವು ಕ್ವಶನ್ ಮಾಡಕ್ಕೆ? ನಾನು ಆ ಮೇಡಮ್ ಕೇಳಿದ್ದು, ಅವ್ರು ನನ್ ಕೇಳಿದ್ದು. ನೀವ್ ಯಾಕೆ ಕೇಳಕ್ಕೆ ನಮ್ಗೆ?